ಅತ್ತೆ, ನೀವು ಹಿಂಗಂದ್ರೆ ಹೆಂಗೆ? ಈ ಮನೆ ಕೆಲಸದವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅದನ್ನ ಬಿಟ್ಟು ನೀವು ಅವ್ರನ್ನ ತಲೆ ಮೇಲೆ ಏರಿಸ್ಕೊಂಡ್ರೆ ಅವ್ರು ನೀವು ಹೇಳಿದಂಗೆ ಅವ್ರು ಕೇಳೋದು ಬಿಟ್ಟು ಅವ್ರು ಹೇಳಿದಂಗೆ ನೀವು ಕೇಳಬೇಕಾಗ್ತತಿ. ಅಲ್ಲ, ನಿಮ್ಗೆ ಇದೆಲ್ಲ ಗೊತ್ತಾಗಂಗಿಲ್ಲ ಏನತ್ತಮ್ಮ. ನಾನು ಬಂದ್ರೆ ನೋಡೋಕಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೇನೆ. ಚಿಕ್ಕಮ್ಮವ್ರ ಚಾ ತಗೋರಿ. ನಿಂಗೆ ಒಂದು ಸ್ವಲ್ಪ ಆದ್ರೂ ಮ್ಯಾನಸ್ ಅನ್ನೋದೈತಿ? ಹಾಂ, ನಿನಗೆ ಒಂದು ಚೂರಾದ್ರೂ ಮ್ಯಾನಸ್ ಅನ್ನೋದು ಇದ್ದಿದ್ರೆ ನೀನು ಹಿಂಗೆ ಬರ್ತಿರ್ಲಿಲ್ಲ. ಒಂದು ಟೀ ತೊಗೊಂಡು ಬರಬೇಕಾದ್ರೆ ಕೆಳಗಡೆ ಒಂದು ಸಾಸರ್ ಹಿಡ್ಕೊಂಡು ಬರ್ಬೇಕು, ಗೊತ್ತಾಗಂಗಿಲ್ಲ? ಹಾಂ, ಗೊತ್ತಾಗ್ತದ ಇಲ್ಲ ನಿನಗೆ? ಸಾಸರ್ ಅಂದ್ರೆ ಏನು ಚಿಕ್ಕಮ್ಮವ್ರ? ಸಾಸರ್ ಅಂದ್ರೆ ಏನಂತ ನನಗೆ ಗೊತ್ತಿಲ್ಲ. ಏನಂತ ಹೇಳ್ರಿ, ಈಗ ಹೋಗಿ ತೊಗೊಂಡು ಬರ್ತೇನೆ. ಅಲ್ಲ, ನಿಂಗೆ ಸಾಸರ್ ಅಂದರೆ ಏನಂತ ಗೊತ್ತಿಲ್ಲ? ಸಾಸರ್ ಅಂತಂದ್ರೆ ಒಂದು ಪ್ಲೇಟ್, ಕನ್ನಡದಲ್ಲಿ ಪ್ಲೇಟ್ ಅಂತ ಅರ್ಥ. ಒಂದು ಪ್ಲೇಟ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೆಂಗೆ? ಅದೆಲ್ಲ ನಿಮ್ಗೆ ಗೊತ್ತಾಗಂಗಿಲ್ಲ? ಇಲ್ಲ ಚಿಕ್ಕಮ್ಮವ್ರ, ನಂಗೆ ಸಾಸರು ಗೀಸರು ಏನೂ ಗೊತ್ತಿಲ್ಲ. ನನಗೆ ಅದ್ರ ಬಗ್ಗೆ ಎಲ್ಲ ಅಷ್ಟು ನಾಲೇಜು ಇಲ್ಲ. ನಾನು ಯಾಕಂದ್ರೆ ಶಾಲೆ ಕಲ್ತಾಕಲ್ಲ, ನಾನು ಕಲ್ತಿರೋದು ಒಂದತ್ತೆ ಎರಡನೇತ್ತೆ ಅಷ್ಟೇ. ಅದನ್ನ ಬಿಟ್ಟರೆ ನಾನು ಸ್ಕೂಲ್ ಕೂಡ ಹೋಗಿಲ್ಲ. ಸ್ಕೂಲ್ಗನು ಹೋಗ್ತಾ ಮನ್ಯಾಗ ಇರೋ ನನಗೆ ಶಾಲೆ ಇದ್ರ ಬಗ್ಗೆ ನನಗೇನು ಗೊತ್ತಿರ್ತೈತಿ? ಅದ್ರ ಬಗ್ಗೆ ಎಲ್ಲ ನನಗೆ ಗೊತ್ತೂ ಇಲ್ಲ. ನಾನು ಹೋಗೇನೂ ಇಲ್ಲ. ನೀವು ಹೋಗಿ ನನ್ನನ್ನು ಕೇಳಕತ್ತೀರಿ. ನಾನು ಹೆಂಗೆ ಗೊತ್ತಿಲ್ಲ ನಿಮಗೆ ಹೇಳಬೇಕು? ನಾವು ಯಾವಾಗಲೂ ಹಿಂಗೆ ತೊಗೊಂಬರೋದು ಇಲ್ಲ, ಪ್ಲೇಟ್ನಾಗ ಇಟ್ಕೊಂಡು ಬರ್ತೀವಿ ರೀ. ಆದ್ರೆ ಅದನ್ನ ಬಿಟ್ಟರೆ ನಮ್ಗೆ ಅದ್ರ ಬಗ್ಗೆ ಬೇರೆದ್ರ ಬಗ್ಗೆ ಗೊತ್ತಿಲ್ಲ. ಬೇರೆಯವರು ಹೆಂಗೆ ಅದನ್ನು ಹಿಡ್ಕೊಂಡು ಬರ್ತಾರಂತ ನನಗೆ ಗೊತ್ತಿಲ್ಲ. ಗೊತ್ತಿರೋದು ಇಷ್ಟ. ನಾನು ಹಿಂಗೆ ತೊಗೊಂಡು ಬರೋದು ಇಲ್ಲ, ಭಾಳ ಇದ್ರೆ ಪ್ಲೇಟ್ನಾಗ ಎಲ್ಲ ಸೇರಿಸಿ ಇಟ್ಕೊಂಡು ಬರ್ತೀವಿ. ಇಲ್ಲಂದ್ರೆ ಇಲ್ಲ. ಎಷ್ಟು ಮಾತಾಡ್ತಾಳೆ ತೀಕಿ? ಇಷ್ಟು ಮಾತಾಡೋಕ್ಕೆ ಸಲ್ಗೆ ಕೊಟ್ಟಾರೆ ನಮ್ಮ ಮನೆ ಕೆಲಸಕ್ಕಿಗೆ. ನೀವು ಇಷ್ಟು ಮಾತಾಡೋಕ್ಕೆ ಸಲ್ಗೆ ಕೊಟ್ಟರೆ ಮುಗಿದು ಹೋಯ್ತು. ಅವರು ನಾ ಹೇಳಿದಂಗೆ ಕುಣಿಯೋದು ಬಿಟ್ಟು ಅವ್ರು ಹೇಳಿದಂಗೆ ನಾವು ಕುಣಿಬೇಕಾಗ್ತತಿ. ಈಗ ಅಕ್ಕಿ ಹೇಳುವಂಗೆ ನೀವು ಕೇಳ್ತೀರ, ನೀವು ಹೇಳುವಂಗೆ ಅಕ್ಕಿ ಕೇಳಬೇಕಾ? ಹಾಂ, ನೀವು ಹೇಳ್ರಿ ನೋಡೋಣ. ನೋಡಿರಿ, ನಾನು ಹೇಳೋದು ಸರಿಯಾಗಿ ಕೇಳಿಸ್ಕೊರಿ ಹತ್ತೀರ. ಈಕಿ ಭಾಳ ಇಚ್ಕೊಂಡಾಳ. ಈಕಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕಂದ್ರೆ ಆಕಿಗೆ ನಾನೇ ಬರ್ಬೇಕು. ನಾನು ಬಂದು ಈಗಿನ ಹೆಂಗೆ ಇಡ್ಬೇಕು ಹಂಗೆ ಇಡ್ತಾನೆ. ಈಕಿಗೆ ಗೊತ್ತಾಕತಿ ನಾನು ಹೆಂಗೆ ಅದೀನಿ ಅಂತೇಳಿ. ಭಾಳ ಅಂದ್ರೆ ಭಾಳ ಹೆಚ್ಕೊಂಡಾಳ ಈಕಿ. ಇಷ್ಟು ಹೆಚ್ಕೊಂಡಾಳ ಅಂತ ನನಗೆ ಗೊತ್ತಿರಲಿಲ್ಲ. ಅಲ್ಲ, ಮನೆ ಕೆಲಸದಾಗಿ ಹೆಂಗಿರ್ಬೇಕು ಅನ್ನೋದು ಗೊತ್ತಿಲ್ಲ ಆಕಿಗೆ. ಹೆಂಗಿರ್ಬೇಕು ಅನ್ನೋಕೆ ಅವರೂ ಇಲ್ಲ ಆಕಿ. ನೋಡಿ ಅತ್ತಿ, ನನಗೆ ಮಾತಾಡಿ ಹೋದ್ಲಾಕಿ. ಎಷ್ಟು ಮಾತಾಡ್ತಾಳ ಅಂತೇಳಿ. ಈಗಿಗೆ ನೀವು ಇಷ್ಟು ಸಲಿಗೆ ಕೊಡಬಾರ್ದಾಗಿತ್ತು. ಇಷ್ಟು ಸಲಿಗೆ ಕೊಟ್ಟ ಭಾಳ ಹೆಚ್ಕೊಂಡ್ಬಿಟ್ಟಾಳಾಕಿ. ಒಂದು ಚಹಾ ಕೊಡೋಕೆ ಎಷ್ಟೆಲ್ಲ ಮಾತಾಡಿ ಹೋದ್ಲು. ಅಲ್ಲ, ಮನೆ ಕೆಲಸಕ್ಕಿಗೆ ಇಷ್ಟೆಲ್ಲ ಯಾಕೆ ಮಾತಾಡೋಕೆ ಅಧಿಕಾರ ಕೊಟ್ಟರೆ ನೀವು? ನನಗೊಂದು ಗೊತ್ತಾಗಲ್ತತಿ. ಅಯ್ಯೋ, ಹಾಳಾಗಿ ಹೋಗೋದು ಬಿಡುವ, ಹೋಗೋಳ ಕಡೆ ಹೋದ್ಲಲ್ಲ, ಸುಮ್ಮನೆ ಇದ್ದು ಬಿಡು. ಆಕಿಗೆ ಅಂಥದೆಲ್ಲ ಗೊತ್ತಿಲ್ಲ. ಒಂದನೇ ಎರಡನೇ ಕಲ್ತಾಕಿ ಏನು ಗೊತ್ತಿರ್ತತಿ ಹೇಳು? ನೀನು ಹೇಳು ನೋಡು. ಅಂಥದೆಲ್ಲ ಏನೋ ಗೊತ್ತಿರ್ತೇನೆ, ನಮಗೂ ಗೊತ್ತಿಲ್ಲ ಬಿಡು. ನಾನು ಅವನಿಗೆ ಬಾಯ್ ತೆಗೆದು ಸಾಸರ ಅಂದ್ರೆ ಏನಂತೇಳಿ ಅಲ್ವಾ? ನಿನಗೆ ಗೊತ್ತಿದ್ದಂಗೆ ಎಲ್ಲರಿಗೂ ಗೊತ್ತಿರ್ಬೇಕಲ್ವ ಖುಷಿ? ನಾವು ಸಾಲಿ ಕಲ್ತಿಲ್ವಾ? ನಮಗೆಲ್ಲ ಗೊತ್ತಿಲ್ಲ. ಹೌದು, ನೀನು ಎಷ್ಟನೇ ಕಲ್ತಿದ್ದಿ? ನೀನು ಫಾರಿಂದ ಕಲ್ತಕ್ಕೆ ಬಂದಾಗ ಬಿಡುವ. ನೀನು ಗೊತ್ತಿದ್ದಷ್ಟು ನಮ್ಗೇನು ಗೊತ್ತಿರ್ತೈತಿ? ನಮಗೆಲ್ಲ ಗೊತ್ತಿರಂಗಿಲ್ಲ, ಬಿಡಂಗಿಲ್ಲ. ಆಕಿನ ಕರೀರಿ ಇಲ್ಲಿ, ಸರಿಯಾಗಿ ಹೇಳ್ತಾನೆ ಆಕಿಗೆ ನಾನು. ಬೇಡ ಬಿಡು, ಸುಮ್ಮನೆ ಇರು. ಈಗ ನಿಮ್ಮ ಮಾವ ಬರು ಹೊತ್ತಾತ, ಬರ್ತಾನೀಗ ವೀರು. ಓ ಖುಷಿ, ಯಾವಾಗ ಬಂದಿ? ಮಾಮ ಜಸ್ಟ್ ಇವಾಗ ಬನ್ನಿ ಮಾಮ. ಹೆಂಗದರಿ? ಆರಾಮದರೇನು? ನೀವು ನೋಡಿ ಎಷ್ಟು ಖುಷಿ ಆಯ್ತು ಗೊತ್ತಾ? ನೀವು ನೋಡಿ ತುಂಬ ಖುಷಿ ಆಯ್ತು ಮಾಮ. ಅವಾಗ ಹೆಂಗಿದ್ದೀರೋ ಇವಾಗೂ ಇನ್ನೂ ಹಂಗೆ ಅದರಿ. ಸಣ್ಣ ಹುಡುಗನ ಥರ ಅದರಿ ನೋಡು. ಹ್ಯಾಂಡ್ಸಮ್ಮು. ನಿಮ್ಮ ಸ್ಟೈಲು ಚೇಂಜ್ ಆಗಿಲ್ಲ. ನಿಮ್ದು ಮೀಸೆ ಗತ್ತು ಚೇಂಜ್ ಆಗಿಲ್ಲ. ಸರಿ ಬಂದ್ರಿ, ನಿಮ್ಗೆ ನೀರು ಕೊಡ್ರಿ ಕುಡಿಯೋಕೆ. ಅಯ್ಯೋ, ನಮ್ಮ ಮಾಮನ ನೀನು ರೀ ಅಂತ ಕರಿತಿದ್ದಿ, ಅವ್ರನ್ನ ಯಾಕೆ ನೀನು ರೀ ಅಂತ ಕರಿತಿದ್ದಿ? ಅಯ್ಯೋ, ಮತ್ತು ಮನೆ ಸೌಕರ್ನ ಏನಂತ ಕರಿಬೇಕ್ರಿ? ಹೆಸರು ಹಿಡ್ದ ಕರೆಯೋಕ್ಕಾಗ್ತತೇನ? ಮತ್ತು ರೀ ಅಂತ ಕರಿಬೇಕಲ್ಲ. ನೀವು ನೋಡಿದ್ರೆ ರೀ ಅಂತ ಕರಿತೀರಿ ಅಂತ ಅನ್ನಕತ್ತೀರಿ. ಮತ್ತು ಅವ್ರು ನಾನು ಏನಂತ ಕರಿಬೇಕ್ರಿ? ನೋಡು, ಅವ್ರನ್ನ ಸೌಕಾರ ಅಂತ ಕರಿ. ಅದನ್ನ ಬಿಟ್ಟ ರೀ ಗಿ ಅಂತೆಲ್ಲ ಕರಿಬೇಡ. ರೀ ಅಂತ ಏನಿದ್ರು ನಾನು ಕರಿಬೇಕು, ಮಾಮ ರೀ ಅಂತ ಹೇಳಿ. ನಾನು ಅವ್ರ ಮದುವೆ ಆಗೋಳು. ನೀನು ಯಾವಳೆ ಅವಳನ್ನ ರೀ ಅಂತ ಕರಿಯೋಕೆ? ಇನ್ನೊಂದ್ಸರಿ ರೀ ಅಂದಿದ್ದು ನೋಡಿದ್ರೆ ನಾನು ಮಾತ್ರ ಸುಮ್ಮನೆ ಇರೋಂಗಿಲ್ಲ. ಏನೇ ಇದ್ರು ಅವ್ರಿಗೆ ನೀನು ಸೌಕಾರ ಅಂತ ಕರಿಬೇಕು. ಏನನ್ಬೇಕು? ಸೌಕಾರ ಅನ್ಬೇಕು. ಹಂಗೆ ಬಾ ದಾರಿಗೆ. ಅಲ್ಲ, ಅಕ್ಕಿ ನನ್ನ ರೀ ಅಂತನ ಕರೀಲಿ, ಸಾವುಕಾರ ಅಂತ ಏನಿದು? ಇದೊಂಥರ ಯಾಕೋ ನನಗೆ ಸರಿ ಅನ್ಸತ್ತಿಲ್ಲ. ಅವರು ರೀ ಅಂತ ಕರೆದ್ರನ ಚೆನ್ನಾಗಿರ್ತತಿ. ಅಷ್ಟಕ್ಕೂ ಅವ್ರು ಯಾರು ಅನ್ಕೊಂಡಿದಿ? ಅವ್ರು ಯಾರಂತ ನಿನ್ಗೆ ಗೊತ್ತಿಲ್ಲೇನ? ಆಕೆ ಯಾರ? ಏನು ಮನೆ ಏನು ಓನರ್ತೇನ? ಈ ಮನೆ ಸೌಕಾರ್ತಿಯ? ಏನು ಹಿಂಗೆ ಹೇಳತ್ತಿಯಲ್ಲ ಮನೆ ಸೌಕಾರ್ತಿ ಅದ್ರಂಗೆ? ನೀನೊಬ್ಬ ಬಿಡು. ಏನು ಆಕೆ ಈ ಮನೆ ಓನರ್ತಿ ಹಂಗೆ ನೀನು ಬೊಬ್ಬಾಟ್ ಮಾಡಕ್ಕೆ ಹೋಗ್ಬೇಡ, ಸುಮ್ಮನೆ ಇರು. ಅಲ್ಲ ಅಮ್ಮ, ಅದು ಬಾಯಿ ಮುಚ್ಕೊಂಡು ಸುಮ್ಮನೆ ಇರು ಅಂತ ಹೇಳಿ ಅಷ್ಟೇ. ಅದನ್ನ ಬಿಟ್ಟು ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡ ನೀನು. ಅಂದ್ರೆ ಅಮ್ಮ ಆಕಿ ಈ ಮನೆ ಕೆಲಸದಾಕೆ ಅಂತ ಹೇಳ್ತಾಳೇನು? ಅಲ್ಲ ಮಾಮ, ನೀನು ಕೆಲಸದಕ್ಕಿಗೆಲ್ಲ ಯಾಕೆ ಇಷ್ಟೊಂದು ಮರ್ಯಾದೆ ಕೊಡ್ತಿದ್ದಿ? ಇಷ್ಟೊಂದು ಮರ್ಯಾದೆ ಕೊಡೋದು ಏನು ಚೆನ್ನಾಗಿರ್ತೈತಿ? ನೀನೇ ಹೇಳು. ಸಾಕಾರ, ನಿಮ್ಮ ಕುಡಿಯೋಕೆ ನೀರು ತೊಗೊಂಬರ್ಲ್ರಿ? ಊಟ ಮಾಡ್ತೀರೇನ್ರಿ? ಅದು ಮಧು, ಅದು ನನಗೇನು ಬೇಡ ಮಧು. ಸರಿ ರೀ.
ಮತ್ತಾರಿಗೆ ಅಂತಾಳಲ್ಲ ಆಕಿ ಏನು ಹೇಳಿ ನಿನಗೆ ಸೌಕಾರ ಅನ್ಬೇಕು ಅಂತ ಹೇಳಿನೇ ಇಲ್ಲ. ಸರಿ ಸೌಕಾರ. ನೋಡುವ ಹಿಂಗೆ ನಿನ್ನಂಗಿರ್ಬೇಕು ನೋಡುವ ಖುಷಿ. ನಿನ್ನಂಗಿದ್ರೆ ಎಲ್ಲರಿಗೂ ಖುಷಿ ನಾನು. ಅಲ್ಲ ಅದನ್ನ ಬಿಟ್ಟು ಅವ್ರು ಹೇಳಿದಾಗ ನಾವು ಕುಣ್ಕೋತ ಕುಂತ್ರೆ ನಾವು ಹಂಗೆ ಇರ್ಬೇಕಾಕತಿ. ನೀನು ಕರೆಕ್ಟಾಗಿ ಆಕೆಗೆ ಬುದ್ಧಿ ಕಲ್ಸತ್ತಿದ್ದಿ ಬುದ್ಧಿ. ಒಂದು ನಿಮಿಷ ಬನ್ನಿ. ಅತ್ತಿ ಮಾಮ ಯಾಕೆ ಹೋದ್ರು ಆಕೆ ಹಿಂದಿಂದ? ಒಂದು ನಿಮಿಷ ಬರ್ತೇನೆ ತಡಿ ಅಂತೇಳಿ. ಅದಾ ಹಂಗ ಬಾತ್ರೂಮ್ ಕದ ಹೋಗಿರ್ಬೇಕವ. ಮತ್ತು ಅಲ್ಲಿಂದ ಬಂದಿರ್ತಾನ ಕೈಕ ಮಾಡಿ ತಗೊಂಡು ಬರೋದು ಬೇಡೇನ. ಬಾ ನೀನು ಕುಂದ್ರ ಬಾ, ಸರಿಯಾಗಿ ಪಾಠ ಕಲ್ಸತ್ತಿದ್ದಿ ಎಲ್ಲರಿಗೂ. ಬಾ ಬಾ ಕುಂದ್ರ ಬಾ. ಹೌದು ನಿಮ್ಮಪ್ಪ ನಿಮ್ಮವ್ವ ಯಾವಾಗ ಬರ್ತಾರಂತ? ಅವ್ರು ಬರೋಣ ಮದ್ವೆ ಇಟ್ಕೊಂಡ್ಬಿಡೋನು. ಜಲ್ದಿ ನನ್ನ ಮದುವೆ ಆದ್ರೆ ನೀ ನಮ್ಮ ಮನ್ಯಾಗ ಇರ್ತಿದ್ದಿ, ನಮಗೂ ಒಂಥರ ಖುಷಿ ಆಕತಿ ಅದಕ್ಕೆ. ಆದರೂ ಮಾಮ ಯಾಕೆ ಹೋದ್ರಂತೇಳಿ ನನಗೆ ಗೊತ್ತಾಗತ್ತತಿ. ನಮ್ಮವ್ವ ಎಂಥ ಸೊಸಿನಾರ ನೋಡ್ಬಿಟ್ಟಾಳ ಮನೆಗೆ. ನಾಳೆ ನಮ್ಮನ್ನು ಬರಾಕ್ ಬಿಡ್ತಾಳೋ ಇಲ್ಲ ಈಕಿ. ಇನ್ನು ಆಕೆ ಚಲೋ ಅನಿಸ್ತತಿ ನನಗೆ ಅನ್ಸಿದ ಮಟ್ಟಿಗೆ. ಪಾಪ ಬೇಜಾರು ಮಾಡ್ಕೊಂಡು ಬಂದ ಇಲ್ಲಿ ಕುಂತಾಳ. ಆ ಕಡೆ ನೋಡಿದ್ರೆ ಅವ್ವ ದವಾಖಾನೆಯಾಗದಾಳ, ಅದೊಂದು ನೋವು. ಈ ಕಡೆ ನೋಡಿದ್ರೆ ಇಲ್ಲಿ ಇವರೆಲ್ಲ ಹಿಂಗೆ ಅನ್ನೋದಕ್ಕೆ ಇದನ್ನು ನೋವು ಮಾಡ್ಕೊಂಡು ಪಾಪ ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಬಂದ ಇಲ್ಲಿ ಕುಂತಾಳ. ಏನು ನನಗೆ ದವಾಖಾನೆಗೆ ಕರ್ಕೊಂಡು ಹೋಗ್ರಿ ಅಂತ ಅಂದಿದ್ಲು. ನಾನು ಆಕೆನ ದವಾಖಾನೆಗೂ ಕರ್ಕೊಂಡು ಹೋಗಲಿಲ್ಲ. ಎಷ್ಟು ಬೇಜಾರು ಮಾಡ್ಕೊಂಡಾಳೋ ಏನೋ. ಹೆಂಗೆ ಆಕಿನ ಸಮಾಧಾನ ಮಾಡಲಿ? ಮಧು, ನನ್ನ ಜೀವನನ ಏನೇನೋ ಆಗಕತ್ತಿ. ನಾನು ಮದುವೆ ಆಗಬಾರ್ದಾಗಿತ್ತೇನೋ ಅಂತ ಅನ್ಸತಿ. ನನ್ನ ಜೀವನ ಎಲ್ಲ ಹಾಳಾಗಕತ್ತಿ. ಮಧು ಏನು ಮಾಡತ್ತಿ? ಮಧು ಏನು ಯೋಚನೆ ಮಾಡತ್ತಿದ್ದಿ? ನೀವ ಅದು ಸೌಕಾರ, ಅದು ನಾನು ಹಂಗೆ ಬಂದು ಕುಂತೀನಿ ಇಲ್ಲೇ. ಯಾಕೋ ಮನಸ್ಸಿಗೆ ಅವ್ವ ನೋಡು ಹಂಗಾಗತ್ತಿತ್ತು, ಅದಕ್ಕೆ ಇಲ್ಲಿ ಬಂದು ಕುಂತೀನಿ. ಹೇಳ್ರಿ ಏನಾರ ಬೇಕಾಗಿತ್ತನ? ನೋಡು, ನಾನು ನಿನ್ನ ಗಂಡ ಅದನ್ನು. ನೀ ನನಗೆ ಹೆಚ್ಚೆ ಮಾತಾಡು. ಯಾರ್ದೋ ಮಾತಿ ಕೇಳಿ ನೀನು ಸೌಕಾರ ಗೀಕಾರ ಅನ್ನೋದಿಲ್ಲ, ನನಗೆ ಇಷ್ಟ ಆಗಂಗಿಲ್ಲ. ನೀನನ್ನು ಮೊದಲು ಹೆಂಗೆ ಕರಿತಿದ್ದಲ್ಲ ಹಂಗೆ ಕರಿಬೇಕು ನೀನು. ಅದನ್ನು ಬಿಟ್ಟು ಈ ಸೌಕಾರ ಗೀಕಾರ ಎಲ್ಲ ನನಗೆ ಒಂದು ಚೂರು ಇಷ್ಟ ಆಗಂಗಿಲ್ಲ. ನನ್ನ ಹುಡುಗಿ ನನ್ನ ಅಂತನ ಕರಿಬೇಕು. ಅಲ್ಲ ನಮ್ಮನ್ನು ಇಲ್ಲಿ ಬಂದು ನೋಡಿದ್ರೆ ಈಕಿ ಜೊತೆ ಹಿಂಗೆ ಮಾತಾಡ್ತಾನ. ಮತ್ತು ನೋಡಿದ್ರೆ ನನಗೆ ಈಗ ಇಷ್ಟನೇ ಇಲ್ಲ, ನಾಕಿ ಜೀವನ ಹಾಳು ಮಾಡ್ಬೇಕಂತದನು ಅಂತ ಹಂಗೆ ಹಿಂಗೆ ಎಲ್ಲ ಅಂತಂದ. ಈಗ ನೋಡಿದ್ರೆ ನಿಂಗೆ ನೀನನ್ನು ಹಿಂಗೆ ಕರಿ ಹಂಗೆ ಕರಿ ಅಂತ ಹೇಳ್ತಾನ. ಅಲ್ಲ ನೀನು ನಾಟಕ ಆಡತ್ತಾನ? ಇವ್ನ ಮನಸ್ಸಿನ ಏನೈತಿ ಒಂದು ತಿಳಿವತ್ತಲ್ಲ. ಈ ಕಡೆ ಚಲೋ ಇದ್ದಂಗೂ ಇರ್ತಾನೆ, ಈ ಕಡೆ ಕೆಟ್ಟು ಇರ್ತಾನೋ. ಯಾವುದನ್ನ ಹೆಂಗೆ ತಿಳ್ಕೊಬೇಕು ಒಂದು ಗೊತ್ತಾಗೋತ್ತಲ್ಲ. ನಮ್ಮನ್ನ ಯಾರ ಜೊತೆ ಚಲೋ ಇದ್ರೆ ಚಲೋ ಆಕತಿ, ನಾನು ನಿಮ್ಮ ಮನೆಗೆ ಬರೋದು ಹೋಗೋದು ಮಾಡೋಕೆ ಚಲೋ ಆಕತಿ ಅಂತ ಯೋಚನೆ ಮಾಡ್ಬೇಕು. ಈಕಿ ಜೊತೆ ಒಂದು ವಾರ ಚಲೋ ತಗೈತಿ ನೋಡ್ಬೇಕು, ಆಕಿ ಜೊತೆ ಒಂದು ವಾರ ಚಲೋ ತಗೈತಿ ನೋಡ್ಬೇಕು. ಯಾರಿಬ್ಬರಾಗ ನನ್ನ ಚಲೋ ತಗೈಟ್ಕೋತಾರಲ್ಲ ಅವ್ರ ಜೊತೆ ನಾನು ಹೊಂದ್ಕೊಂಡಿರ್ತಾನೆ.